ತರಕಾರಿ ಹಾಕದೆ ಮಾಡಿದಂತಹ ಸಾಂಬಾರು ಮತ್ತು ಸೋಡಾ ಹುಡಿ ಈನೋ ಮೊಸರು ಏನು ಹಾಕದೆ ಮಾಡಿದಂಥ ತುಂಬ ಮೃದುವಾದ ಇಡ್ಲಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇಡ್ಲಿ ಸಾಫ್ಟ್ ಆಗಲಿಕ್ಕೆ ಏನು ಹಾಕಿದ್ದೇನೆ ಎಂದು ತಿಳಿಯಲು ಪೂರ ವಿಡಿಯೋ ದಯವಿಟ್ಟು ನೋಡಿ. 1 ಲೋಟದಷ್ಟು ಉದ್ದಿನಬೇಳೆ, 1 ಸಣ್ಣ ಚಮಚ ಮೆಂತೆ ಕಾಳು, 3 ಲೋಟದಷ್ಟು ಅಕ್ಕಿ. ನಾನು ಎಲ್ಲದಕ್ಕೂ ಒಂದೇ ಲೋಟವನ್ನು ಉಪಯೋಗಿಸಿದ್ದೇನೆ, ಅಳತೆ ಸರಿಯಾಗಿರಲೆಂದು 3 ಲೋಟದಷ್ಟು ಅಕ್ಕಿ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಒಂದು 4-5 ಗಂಟೆ ನೆನೆಸಬೇಕು. ನಾನು 4 ಗಂಟೆ ನೆನೆ ಹಾಕಿದ್ದೇನೆ ಇದನ್ನು. ಈಗ ಗ್ರೈಂಡರ್ಗೆ ಹಾಕುವ ಹೊತ್ತಿಗೆ ಒಂದು ಅರ್ಧ ಲೋಟದಷ್ಟು ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು 10 ನಿಮಿಷ ನೆನೆ ಹಾಕಿದ್ದೇನೆ. ನೋಡಿ, ಉದ್ದಿನಬೇಳೆ 4 ಗಂಟೆ ನಂತರ ಚೆನ್ನಾಗಿ ನೆಂದಿದೆ. ಇದನ್ನೀಗ ನಾನು ಗ್ರೈಂಡರ್ಗೆ ಹಾಕ್ತಾ ಇದ್ದೇನೆ. ನೋಡಿ, ಮಿಕ್ಸಿ ಜಾರಿ ಅಥವಾ ಗ್ರೈಂಡರಲ್ಲಿ ಹಾಕ್ಕೊಳ್ಬೋದು. ಮೆಂತೆ ಕಾಳು ಮತ್ತು ಉದ್ದಿನಬೇಳೆ ಸರಿ 1 ಲೋಟದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಲಿಕ್ಕೆ ಇದನ್ನು. ತುಂಬ ತೆಳುಸ ಆಗಬಾರ್ದು ಉದ್ದಿನಬೇಳೆ ರುಬ್ಬುವಾಗ, ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದಾಗೋದು. ನೋಡಿ, ನುಣ್ಣಗಾಗಿದೆ ಇದು. ಈಗ ನಾನೊಂದು ಅಗಲವಾದ ದೊಡ್ಡ ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ. ಈಗ ಬೆಳ್ತಿಗೆ ಅಕ್ಕಿ ಮತ್ತು ಅವಲಕ್ಕಿಯನ್ನು ಹಾಕಿ ರುಬ್ಲಿಕ್ಕಿದೆ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವ ವಿಡಿಯೋ ನೆಕ್ಸ್ಟ್ ಡೇ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗೆಯೇ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಸಹ ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಅಕ್ಕಿಯ ಜೊತೆ ನಾನು ನೆನೆದ ಅವಲಕ್ಕಿಯನ್ನು ಸಹ ಹಾಕಿದ್ದೇನೆ. ಸರಿ ಅದೇ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕಿದ್ದೇನೆ ನಾನು. ಇದನ್ನು ತರಿಯಾಗಿ ರುಬ್ಬೇಕಿದನ್ನು. ಗೋಧಿ ರವೆ ಇರ್ತದೆ ನೋಡಿ, ಆ ರೀತಿ ತರಿಯಾಗಿ ರುಬ್ಬಿ ನೋಡಿ ಇದಕ್ಕೆ ಹಾಕಿದ್ದೇನೆ. ಈಗ ಉದ್ದಿನ ಹಿಟ್ಟಿಗೆ ಹಾಕಿದ್ದೇನೆ. ಇನ್ನೊಂದು ಸಲ 2ನೇ ಸಾರಿ ಸಹ ಉಳಿದ ಅಕ್ಕಿ ಮತ್ತು ಅವಲಕ್ಕಿಯನ್ನು ಹಾಕಿ ರುಬ್ಬಿ ತರ್ತೇನೆ. ಸಾಧಾರಣ ಒಂದು 7:15 ಗಂಟೆ ಹೊತ್ತಿಗೆ ಇದನ್ನು ನಾನೀಗ ರಾತ್ರಿ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನೋಡಿ, ಈಗ ರುಬ್ಬಿ ಆಯ್ತು. ಈಗ ಇದನ್ನು ಸಹ ಇದರೊಟ್ಟಿಗೆ ಮಿಕ್ಸ್ ಮಾಡುವ. ಈಗ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ನೋಡಿ, ಅದೇ ಗೋಧಿ ರವೆ. ನಾವು ಉಪ್ಪಿಟ್ಟೆಲ್ಲ ಮಾಡ್ತೇವೆ ಬನ್ಸಿ ರವೆ ಅಂತ ಹೇಳ್ತೇವೆ. ಅದು ಒಂದು ಅರ್ಧ ಗ್ಲಾಸಿನಷ್ಟು ನಾನು ತೆಗೆದುಕೊಂಡಿದ್ದೇನೆ. ಸೇಮ್ ಲೋಟದಲ್ಲೇ ಅಳತೆ. ನೋಡಿ, ಇದನ್ನು ಹತ್ತಿರದಲ್ಲಿ ತೋರಿಸ್ತಾ ಇದ್ದೇನೆ ಅದಕ್ಕೋಸ್ಕರ. ಇದು ಇನ್ನೊಂದು ರೀತಿಯ ಇಡ್ಲಿಗೆ ರುಚಿ ಕೊಡ್ತದೆ. ಇದನ್ನು 1-2 ಸಲ ತೊಳೆದು ಹಾಗೆ ಹಾಕ್ತಾ ಇದ್ದೇನೆ ನಾನು, ನೆನೆ ಹಾಕೋದಿಲ್ಲ. ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡುವ. ಉಪ್ಪು ಹಾಕೋದು ಬೇಡ. ಈಗ ಮರುದಿನ ಬೆಳಿಗ್ಗೆ ಉಪ್ಪು ಹಾಕಿದರೆ ಆಗ್ತದೆ. ಈಗ ನೋಡಿ, ಈ ರೀತಿ ನಾವು ಚೆನ್ನಾಗಿ ಬಡ್ದು ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ದಪ್ಪ ಇದೆ ಅನಿಸಿದರೆ ಸ್ವಲ್ಪ ನೀರು ಹಾಕಬೇಕು. ಇದೀಗ ಸ್ವಲ್ಪ ನೋಡುವಾಗ ದಪ್ಪ ಇದೆ, ಅದಕ್ಕೋಸ್ಕರ ಈಗ ಸ್ವಲ್ಪ ನಾನು ಮಿಕ್ಸಿ ತೊಳೆದ ನೀರನ್ನು ಹಾಕ್ತಾ ಇದ್ದೇನೆ. ಇಷ್ಟು ಹಾಕಿದರೆ ಸಾಕಾಗ್ತದೆ. ಎಲ್ಲ ಇಡ್ಲಿ ಮಾಡುವಾಗ ಬೇರೆ ಬೇರೆ ಥರ ಇಡ್ಲಿ ಮಾಡ್ತೇವೆ ನೋಡಿ, ಅದಕ್ಕೆ ಇಡುವಾಗೆ ಹದ ಇಟ್ಟರಾಯಿತು. ಇದಕ್ಕೆ ರವೆ ಸಹ ಹಾಕೋದ್ರಿಂದಾಗಿ ಸ್ವಲ್ಪ ತೆಳುವಾಗಿ ಇಟ್ಟಿದ್ದೇನೆ ನಾನು. ಇದನ್ನೀಗ ನೋಡಿ ಮುಚ್ಚಳ ಮುಚ್ಚಿ ಇಟ್ಟಿದ್ದೇನೆ ಫರ್ಮೆಂಟ್ ಆಗಲಿಕ್ಕೆ ರಾತ್ರಿ ಇಡೀ. ಬೆಳಿಗ್ಗೆ ತೆಗೆದು ನೋಡುವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅರ್ಧ ಪಾತ್ರೆಯಷ್ಟು ಇತ್ತಿದು, ಈಗ ಫುಲ್ಲಾಗಿದೆ ನೋಡಿ. ಇಷ್ಟು ಚೆನ್ನಾಗಿ ಫರ್ಮೆಂಟ್ ಆದರೆ ಚೆನ್ನಾಗಿ ಇಡ್ಲಿ ಸಹ ಅಷ್ಟೇ ರುಚಿಯಾಗಿ ಬರ್ತದೆ, ಸಾಫ್ಟಾಗಿ ಬರ್ತದೆ. ಇದಕ್ಕೀಗ ನಾನು ನೋಡಿ ಉಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಮೇಲ್ಗಡೆಯಿಂದ ಸೌಟಲ್ಲಿ ತಿರುಗಿಸಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಯಾಕಂದರೆ ಗಂಟಿಲ್ಲದ ಹಾಗೆ, ಅಲ್ಲಲ್ಲಿ ಉಪ್ಪು ಗಟ್ಟಿ ಸಿಗದ ಹಾಗೆ ಮಾಡಲಿಕ್ಕೆ ಆ ರೀತಿ ಮಿಕ್ಸ್ ಮಾಡೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ, ಉಪ್ಪು ಎಲ್ಲ ಕಡೆ ಚೆನ್ನಾಗಿ ಹೊಂದಿಕೊಳ್ಳುವಂತೆ. ಇವಾಗ ನಾನು ಇಡ್ಲಿ ಪಾತ್ರೆಗೆ ತೆಂಗಿನ ಎಣ್ಣೆ ಇದೆ ನೋಡಿ, ಅಥವಾ ಯಾವುದೇ ಎಣ್ಣೆ ಸಹ ಆಗ್ತದೆ, ಅದನ್ನು ಹಚ್ಚಿ ರೆಡಿ ಮಾಡಿ ಇಡ್ತೇನೆ ಈಗ ಇಡ್ಲಿ ಹಾಕಲಿಕ್ಕೆ. ಇವತ್ತು ಇಡ್ಲಿ ಪ್ಲೇಟಲ್ಲಿ ಮಾಡ್ತಾಯಿದ್ದೇನೆ, ತೆಳುವಾದ ಇಡ್ಲಿ ಇದು. ಹಾಗೆ ಒಂದೊಂದು ಸೌಟು ನೋಡಿ, ಫುಲ್ ಒಂದೊಂದು ಸೌಟು ಹಾಕ್ತಾ ಇದ್ದೇನೆ ಇದಕ್ಕೆ. ಇದೇ ರೀತಿ ಎಲ್ಲ ಪ್ಲೇಟಿಗೂ ಹಾಕಿ ರೆಡಿ ಮಾಡಿಟ್ರಾಯಿತು. ಈಗ ಹಬೆ ಪಾತ್ರೆಯಲ್ಲಿ ಇಡ್ಲಿ ಬೇಯಿಸುವ ಹಬೆ ಪಾತ್ರೆ ಇದೆ ನೋಡಿ, ಅದಕ್ಕೆ ನೀರೆಲ್ಲ ಹಾಕಿ ರೆಡಿಯ ಮಾಡಿ ಇಟ್ಟಿದ್ದೇನೆ. ಅದೀಗ ಬಿಸಿ ಆಗ್ತಾ ಉಂಟು. ಈಗ ಈ ಹಾಕಿಟ್ಟ ಇಡ್ಲಿಯ ತಟ್ಟೆ ನೋಡಿ, ಇದನ್ನು ಇಟ್ಟು ಬಿಡುವ. ಒಂದು 15 ನಿಮಿಷ ಹೈ ಫ್ಲೇಮಲ್ಲಿ ಬೇಯಲಿಕ್ಕಿಡುವ. ಅಷ್ಟೊತ್ತಿಗಿದು ಬೇಯ್ತದೆ ನೋಡಿ. ಆವಾಗ ಸಾಂಬಾರಿಗೆ ಸಹ ಅಷ್ಟೇ ರೆಡಿ ಮಾಡುವ. ಯಾವುದೇ ತರಕಾರಿ ಹಾಕದೆ ಕೇವಲ ತೊಗರಿಬೇಳೆಯಲ್ಲಿ ಮಾಡಿದಂತಹ ಸಾಂಬಾರು ಇದಕ್ಕೆ. ಮತ್ತು ಪ್ಲೇನ್ ಚಟ್ನಿ ಸಹ ಮಾಡ್ಕೊಳ್ಬೋದು. ಶುಂಠಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಹಾಕಿ ತೆಂಗಿನ ತುರಿಯೊಟ್ಟಿಗೆ ಹಾಕಿ ಮಾಡಿದಂಥ ಚಟ್ನಿ ಇದಕ್ಕೆ ರುಚಿಯಾಗಿ ಬರ್ತದೆ. ಇದಕ್ಕೆ ನೋಡಿ, ಎಲ್ಲ ಇಡ್ಲಿಯನ್ನು ಇದೇ ರೀತಿ ನಾನು ತೆಗೆದಿಟ್ಟೆ. ಒಂದು ಸಲಕ್ಕೆ 16 ಇಡ್ಲಿ ಆಗಿದೆ ಇದರಲ್ಲಿ. 1 ಕಪ್ಪಿನಷ್ಟು ನಾನಿಲ್ಲಿ ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು 2-3 ಸಲ ಚೆನ್ನಾಗಿ ತೊಳೆದು ನೋಡಿ ಈಗ ಬೇಯಲಿಕ್ಕೆ ಇಟ್ಟಿದ್ದೆ ನಾನು. 2
ಮೀಡಿಯಮ್ ಸೈಜಿನ ಟೊಮೆಟೊ ಕಟ್ ಮಾಡಿ ಒಂದು 5 ವಿಜಿಲ್ ಹಾಕಿಸ್ತೇನೆ. 1.5 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಬೆಳ್ತಿಗೆ ಅಕ್ಕಿ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕರಿಮೆಣಸು, 1 ಚಮಚದ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿದನ್ನು ಸ್ವಲ್ಪ ಪರಿಮಳ ಬರುವವರೆಗೆ ಹುರಿಬೇಕು, ಫ್ರೈ ಮಾಡಬೇಕು. ಇದನ್ನು ಪರಿಮಳ ಬರ್ತಾ ಇದೆ ಅನ್ನುವಾಗ ಕರಿಬೇವು ಮತ್ತು ನಮಗೆ ಖಾರಕ್ಕೆ ಎಷ್ಟು ಮೆಣಸು ಬೇಕು ನೋಡಿ ಹಾಕ್ಕೊಳ್ಬೋದು. ನಾನೊಂದು 4 ಮೆಣಸನ್ನು ಇಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ. ಇದು ಸ್ವಲ್ಪ ಮೆಣಸು ಕ್ರಿಸ್ಪ್ ಆಗುವವರೆಗೆ ಹುರಿದ್ರೆ ರೆಡಿ ಆಯಿತು. ಇದನ್ನೀಗ ನಾನೊಂದು ಪಾತ್ರೆಗೆ ತೆಗೆದಿಡ್ತಾ ಇದ್ದೇನೆ. ಇದಕ್ಕೆ ಈಗ ಇನ್ನೊಂದು ಇದು ತೆಂಗಿನ ತುರಿ ಹಾಕಿ ಫ್ರೈ ಮಾಡಲಿಕ್ಕಿದೆ. 2 ಸಣ್ಣ ಚಮಚ ಉದ್ದಿನಬೇಳೆ, 1 ಸಣ್ಣ ಚಮಚ ಕಡಲೆಬೇಳೆ, ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿ ಪರಿಮಳ ಬರುವವರೆಗೆ ಹುರಿದಿದ್ದೇನೆ ನೋಡಿ. ಈಗ ಸಾಧಾರಣ 1 ಕಪ್ಪಿಗಿಂತ ಸ್ವಲ್ಪ ಕಡಿಮೆಯೇ, ಜಾಸ್ತಿ ಸಾಂಬಾರು ಬೇಕನ್ನಿಸಿದ್ರೆ 1 ಕಪ್ ಹಾಕ್ಕೊಳ್ಬೋದು. ಇದರಲ್ಲೊಂದು ಅರ್ಧ ಮುಕ್ಕಾಲು ಕಪ್ಪಿನಷ್ಟಿದೆ ಮತ್ತು ಒಂದು ಅರ್ಧ ಚಮಚ ಹಿಂಗು ಹಾಕಿ ಚೆನ್ನಾಗಿ ಹುರಿದಿದ್ದೇನೆ. ಇದನ್ನು ತೆಂಗಿನ ತುರಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ ಇದನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ನಾನು ತಣ್ಣಗಾದ ನಂತರ ಹಾಕ್ತಾಯಿದ್ದೇನೆ. ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಟ್ಟು ನಂತರ ಈಗ ಹಾಕಿದ್ದೇನೆ ನೋಡಿ. ಸ್ವಲ್ಪವೇ ಸ್ವಲ್ಪ ಹುಳಿ, ಜಾಸ್ತಿ ಹಾಕಿದರೂ ಚೆನ್ನಾಗಿರೋದಿಲ್ಲ. ಸಾಂಬಾರು ಹುಳಿ ಮತ್ತು ಸಿಹಿ, ಆದರೂ ಸಿಹಿ ಸ್ವಲ್ಪ ಜಾಸ್ತಿ ನಮಗೆ. ಈಗ ನೀರು ಹಾಕಿದ್ದಕ್ಕೆ ನುಣ್ಣಗೆ ರುಬ್ಬುವ. ಇದನ್ನು ನೋಡಿ ರೆಡಿಯಾಗಿದೆ. ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ, ಎಷ್ಟು ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ಈಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿದ್ದೇನೆ ಇದಕ್ಕೆ ನೋಡಿ. ಹಾಗೆಯೇ ನಮಗೆಷ್ಟು ಸಾಂಬಾರು ಬೇಕು ನೋಡಿ ನೀರು ಹಾಕ್ಕೊಳ್ಬೋದು. ಸ್ವಲ್ಪ ದೊಡ್ಡ ತುಂಡು ಬೆಲ್ಲವನ್ನು ಈಗ ನಾನಿಲ್ಲಿ ಕುದಿಲಿಕ್ಕೆ ಇಡುವಾಗ ಹಾಕ್ತಾಯಿದ್ದೇನೆ. ಮಧ್ಯಮ ಉರಿಯಲ್ಲಿ ಇದನ್ನು ಕುದಿಲಿಕ್ಕೆ ಇಡುವ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಕಾಯಿ ಮೆಣಸನ್ನು ಹಾಕ್ತೇನೆ. ಸ್ವಲ್ಪ ರುಚಿ ಬೇರೆ ರೀತಿಯಾಗಿ ಒಳ್ಳೆ ಬರ್ತದೆ. ಅದಕ್ಕೆ ಈಗ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಇಟ್ಟಿದ್ದೇನೆ ನೋಡಿ. ನಾನು ಚೆನ್ನಾಗಿ ಕುದಿ ಬಂದಿದೆ. ಈಗ ಇದು ಸಾಕು. ಇಷ್ಟ ಆದರೆ ಈಗ ಒಂದು ಒಗ್ಗರಣೆ ರೆಡಿ ಮಾಡುವ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಅಥವಾ ತುಪ್ಪ, ಅರ್ಧ ಚಮಚದಷ್ಟು ಸಾಸಿವೆ, ಕೆಂಪು ಮೆಣಸು, ಕರಿಬೇವು ಮತ್ತೊಂದು ಸ್ವಲ್ಪ ಹಿಂಗು. ಮೊದಲೊಮ್ಮೆ ಹಾಕಿದ್ದೇವೆ, ಆದರೂ ಸಹ ಸ್ವಲ್ಪ ಹಾಕುವ. ಹಾಕಿ ರೆಡಿ ಆಯಿತು ನೋಡಿ. ಇವಾಗ ಸಾಂಬಾರಿಗೆ ಇದನ್ನು ಹಾಕ್ತಾಯಿದ್ದೇನೆ. ಇಡ್ಲಿ ಸಾಂಬಾರು ಇಲ್ಲಿ ರೆಡಿ ಆಯಿತು ನೋಡಿ. ಈಗ ದಯವಿಟ್ಟು ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಕೊನೆಗೆ ಕೊತ್ತಂಬರಿ ಸೊಪ್ಪೊಂದು ಉದುರಿಸಿದರೆ ರೆಡಿ ಆಯಿತು. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.